ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಮನಿ ಮೋಟಿವೇಶನ್ ಸ್ಪೀಕರ್ ಡಿ ಅಂದರೆ ಡೇರಿಂಗ್, ಕೆ ಅಂದರೆ ನಾಲೆಜ್. ಇವೆರಡು ಯಾರ ಹತ್ರ ಇದೆ ಅಥವಾ ಇವರನ್ನೆರಡು ಬರೀತಾರೆ ಅವರಿಗೆ ಗೆಲುವು ಗ್ಯಾರಂಟಿ ಅಂತ ಹೇಳ್ತಾ ಬಹಳ ಒತ್ತಾಯದ ಮೇರೆಗೆ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀವಿ. ಏನಂತಂದರೆ ಹನುಮಂತನ ಸ್ಟೋರಿಗಳನ್ನು ತರಬೇಕು, ಮಾರುತಿ, ಬಜರಂಗ ಬಲಿ, ಆಂಜನೇಯನ ಸ್ಟೋರಿಗಳು ಬೇಕು ಹಾಗೆ ಅಂಥೇಳಿ ಭಾಳಷ್ಟು ಜನ ಒತ್ತಾಯ ಮಾಡ್ತಾ ಇದ್ದಾರೆ. ಅವರ ಅಪೇಕ್ಷೆಯಂತೆ ಇವತ್ತು ಬಿಸ್ನೆಸ್ಗಾಗಿ ಹನುಮಂತ ಏನು ಮಾಡ್ಬೋದು, ಬಿಸ್ನೆಸ್ ಸ್ಟ್ರಾಟಜಿಯಲ್ಲಿ ಹನುಮಂತನ ಸ್ಟ್ರಾಟಜಿಗಳು ಹೇಗೆ ಯೂಸ್ ಆಗುತ್ತೆ, ಮಾರುತಿ ಮಾಡಿದಂಥ ಮಹಾನ್ ಸಾಧನೆಗಳೇನು, ಯಾಕೆ ಅವರನ್ನು ಪೂಜೆ ಮಾಡ್ತಾರೆ, ಭೂಮಿಯ ಮೇಲೆ ಬಹಳಷ್ಟು ಮಾರುತಿಯ ಮಂದಿರಗಳಿವೆ ಯಾಕೆ, ಎಲ್ಲ ವಿಚಾರಗಳುಂಟ ನಿಮಗಾಗಿ ಈ ಮಾರುತಿ ಎಪಿಸೋಡನ್ನು ತರ್ತಾ ಇದ್ದೀವಿ. ಬಿಸ್ನೆಸ್ ಅಂದ ತಕ್ಷಣ ತೊಂದರೆಗಳು, ಕಷ್ಟಗಳು ಎಲ್ಲವೂ ಕೂಡ ಕಾಡುವಂಥದ್ದು, ಬೇಡುವಂಥದ್ದು, ಮುಂದೆ ಸಾಗಕ್ಕೆ ಬಿಡೋದಿಲ್ಲ. ಎಷ್ಟೊಂದು ಸಾಧನೆಯ ಹಾದಿಯಲ್ಲಿ ಎಷ್ಟೊಂದು ತೊಂದರೆಗಳೇ ಬರುತ್ತೆ ಅಂತಂದರೆ ಅದು ಹೇಳತ್ತಿರೋದು ಸಾಕಪ್ಪ ಸಾಕು ಈ ಬಿಸ್ನೆಸ್ ಮಾಡೋದು ಯಾಕೆ, ಎಲ್ಲರೂ ಒಂದು ಕಡೆ ಹೋಗಿ ಒಂದಿಷ್ಟು ದುಡ್ಡಿಗೆ ಒಂದು ಸ್ಯಾಲ್ರಿ ಬರುತ್ತೆ ಅಂತಂದರೆ ನೆಮ್ಮದಿಯಾಗಿ ಜೀವನ ಮಾಡೋಣ, ಒಂದು ಕಡೆ ಎಲ್ಲಾದರೂ ಜಾಬ್ ಹಿಡಿಯೋಣ ಅಂತಕ್ಕಂಥ ಭಾಳಷ್ಟು ವಿಚಾರಗಳು ಕೂಡ ಬಂದಿರುತ್ತೆ. ಇದು ಸ್ಟಾರ್ಟಪ್ಗಳಿಗೆ ಭಾಳ ತೊಂದರೆ ಇರುವಂಥದ್ದು. ಈಗ ಸ್ಟಾರ್ಟ್ ಮಾಡಿದ್ದೀವಿ ಬಿಸ್ನೆಸ್ಸು, ಏನು ಮಾಡಬೇಕು ಗೊತ್ತಿಲ್ಲ, ಬ್ಯಾಂಕ್ನವ್ರು ಕಾಟ ಕೊಡ್ತಾ ಇದ್ದಾರೆ, ಲೋನ್ ಕೊಡ್ತಾ ಇಲ್ಲ. ಒಂದಿಷ್ಟು ಕಡೆ ನಮ್ಮ ಬಿಸ್ನೆಸ್, ನಮ್ಮ ಡೆವಲಪ್ಮೆಂಟ್ ಹೇಗಿರಬೇಕು, ಯಾರನ್ನು ಭೇಟಿ ಆಗಬೇಕು, ಹೇಗೆ ಭೇಟಿ ಆಗಬೇಕು, ಅವರು ನಮಗೆ ಟೈಮ್ ಕೊಡ್ತಾ ಇಲ್ಲ. ಎಷ್ಟೊಂದು ಪ್ರಾಬ್ಲಮ್ಸ್ಗಳು, ತೊಂದರೆಗಳು ಬರುತ್ತೆ ಅಂದರೆ ಹೇಳ್ತಿರೋದು. ಈಗ ಈ ಒಂದು ಪವಿತ್ರ ಗ್ರಂಥ ರಾಮಾಯಣ ಓದಿದಾಗ ಅಲ್ಲಿ ಬರ್ತಕ್ಕಂಥ ಒಂದು ಕ್ಯಾರೆಕ್ಟರ್ ಹನುಮಂತ ಬಹಳ ವಿಶೇಷವಾಗಿರುವಂಥದ್ದು. ಯಾಕೆ ಅಂತಂದರೆ ಅವರು 100ಕ್ಕೆ 100 ಸಾಧನೆ ಮಾಡಿದಂಥವ್ರು. ಅವರು ಏನಂತಂದರೆ ಹಿಡಿದ ಕೆಲಸ ಸಕ್ಸಸ್ ಮಾಡಿಯೇ ತೋರಿಸಿದಂಥವ್ರು. ಹೀಗೆ ಹಲವು ಉದಾಹರಣೆಗಳನ್ನು ಈ ಮಾರುತಿ ದೇವರ ಮೇಲೆ, ಮಾರುತಿ ವಿಶೇಷವಾದಂಥ ಕೆಲಸ ಕಾರ್ಯಗಳನ್ನು ಹೇಗೆ ಮಾಡ್ತಾಯಿದ್ರು, ಹೇಗೆ ಉಪಾಯಗಳನ್ನು ಮಾಡ್ತಾಯಿದ್ರು, ಅಪಾಯಗಳನ್ನು ಹೇಗೆ ಉಪಾಯಗಳನ್ನಾಗಿ ಪರಿವರ್ತನೆ ಮಾಡಿಕೊಳ್ತಾ ಇದ್ದರು, ಎಲ್ಲ ವಿಚಾರಗಳೊಳಗಂತ ಇವತ್ತು ಈ ಒಂದು ಹನುಮಂತನ ಎಪಿಸೋಡಕ್ಕೆ ತಮಗೆ ಸ್ವಾಗತ ಬಯಸ್ತಾ ಇದ್ದೀನಿ. ಅನಾದಿ ಕಾಲಗಳಿಂದಲೂ ಕೂಡ ಏನಂತಂದರೆ ತೊಂದರೆ ಅನ್ನೋದನ್ನೇ ಜೀವನ ಅಂದರೆ ತೊಂದರೆ ಅಂಥೇಳಿ, ತೊಂದರೆ ಇಲ್ಲದ ಜೀವನ ಇಲ್ಲ, ಜೀವನ ಇಲ್ಲದ ತೊಂದರೆ ಇಲ್ಲ ಅಂತೇಳಿ ಕೂಡ ಹೇಳ್ತಾರೆ. ಹೀಗಾಗಿ ಇಲ್ಲಿ ಯಾವ ಥರ ನಾವು ಕೆಲಸಗಳನ್ನು ಮಾಡಬೇಕು, ಹನುಮಂತ ಯಾವ ಥರ ನಮಗೆ ಪ್ರೇರಣೆಯನ್ನು ನೀಡ್ತಾರೆ ಅನ್ನೋದು ಕೂಡ ಬಹಳ ಮಹತ್ವವಾಗಿರುವಂಥದ್ದು. ಅವರು ಯಾವುದೇ ಕೆಲಸಗಳನ್ನು ತೋಳಿ ನೋಡ್ರಿ ನೀವು, ಹೇಗೆ ಅಂತಂದರೆ ಅವರು ಆ್ಯಕ್ಟಿವಲ್ಲಿ ಇರ್ತಾರೆ. ಒಂದು ಸಲ ಬಡಿಯುವಾಗಿರ್ತಾರೆ, ಒಂದು ಸಲ ಓಡುವಾಗಿರ್ತಾರೆ, ಒಂದು ಸಲ ಗಿರಿಯನ್ನು ಮೇಲ್ಗಡೆ ಎತ್ತಿರ್ತಾರೆ, ಗುಡ್ಡವಿನ ಮೇಲೆ ಎತ್ತಿರ್ತಾರೆ, ಒಂದು ಸಲ ಏನಾದರೂ ಗದೆಯನ್ನು ಹಿಡಿದಿರ್ತಾರೆ. ಯಾವಾಗಲೂ ಕೂಡ ಆ್ಯಕ್ಟಿವ್ ಆಗಿರ್ತಾರೆ ಅಂಥೇಳಿ. ಇದು ಗೆಲ್ಲಲಿಕ್ಕೆ ಮೊದಲ ಸೂತ್ರ ಅಂತಲೇ ಹೇಳಬೇಕು. ನಾವು ಏನೋ ಬಿಸ್ನೆಸ್ ಮಾಡಲಿ, ಯಾವುದೋ ಉದ್ಯೋಗ ಮಾಡಲಿ, ಯಾವುದೋ ಉದ್ಯಮವನ್ನು ಮಾಡಲಿ, ನಾವು ಯಾವಾಗಲೂ ಕೂಡ ಆ್ಯಕ್ಟಿವ್ ಆಗಿರಬೇಕು ಅನ್ನೋದನ್ನು ಈ ಹನುಮಂತನಿಂದ ಕಲಿಬೋದು. ಯಾಕೆ ಅಂತಂದರೆ ಅವರು ಮಲಗಿರೋಂಥದ್ದು, ಲೇಜಿನೆಸ್ ಇರುವಂಥದ್ದು ಎಲ್ಲಿಯೂ ಕೂಡ ಯಾವ ಫೋಟೋಗಳಲ್ಲೂ ಕೂಡ ನಿಮಗೆ ಸಿಗೋದಿಲ್ಲ. ಯಾಕೆ ಅಂತಂದರೆ ಅವರು ಯಾವಾಗೂ ಕೂಡ ಕರ್ತವ್ಯ ನಿರತರಾಗಿರ್ತಾರೆ. ಕ್ವಾಲಿಟಿ ಆಫ್ ಏನಂತಂದರೆ ಅವರ ಜೀವನ ಅಂತಂದರೆ ಯಾವಾಗಲೂ ಕೂಡ ಕೆಲಸದಲ್ಲಿ ಇರ್ತಾರೆ ಹಾಗೆ ಅಂಥೇಳಿ. ಇದು ನಾವು ಅವರನ್ನು ಕಲಿಬೇಕಾದ ಪ್ರಮುಖ ಅಂತಂದರೆ ನಾವು ಯಾವಾಗ ಕಂಟಿನ್ಯೂಯಸ್ ಆಗಿ ಕೆಲಸವನ್ನು ಮಾಡ್ತೀವಿ ಗೆಲುವು ಗ್ಯಾರಂಟಿ ಇದ್ದೇ ಇರುತ್ತೆ. ಅದನ್ನು ಹೇಳ್ತಾ ಯಾಕೆ ಈ ಒಂದು ವಿಚಾರನ ಹೇಳ್ತಾ ಇದ್ದೀನಿ ಅಂದರೆ, ಎಷ್ಟು ಸಮಯ ನಾವು ದುಡಿತೀವಿ, ಎಷ್ಟು ಸಮಯ ನಮ್ಮ ಬಿಸ್ನೆಸ್ಸಲ್ಲಿ ನಾವು ಕೊಡ್ತೀವಿ, ಅಷ್ಟೊಂದು ಗಟ್ಟಿಯಾಗಿ ನಾವು ಆಗ್ತೀವಿ, ಅಷ್ಟೊಂದು ಗೆಲುವಿನ ಹತ್ತಿರ ಹೋಗ್ತೀವಿ, ಯಶಸ್ಸಿನ ಹತ್ತಿರ ಅಂತ ಹೋಗ್ತೀವಿ ಅಂಥೇಳಿ. ಭಾಳಷ್ಟು ಕಠಿಣವಾದ ಸಮಸ್ಯೆಗಳು, ಇನ್ನೇನಪ್ಪ ಇದು ಅಸಾಧ್ಯ, ನೆಕ್ಸ್ಟು ಇಂಪಾಸಿಬಲ್ ಅಂತ ಹೇಳ್ತಕ್ಕಂಥ ಭಾಳಷ್ಟು ವಿಚಾರಗಳು ನಮ್ಮ ಮುಂದೆ ಬರುತ್ತೆ ಅದರಲ್ಲಿ ಬಿಸ್ನೆಸ್ಸಲ್ಲಿ. ಯಾಕೆ ಅಂತಂದರೆ ಇಲ್ಲಿ ಪ್ರಮುಖವಾಗಿರೋದೇ ಹಣಕಾಸು ಅಂತೇಳಿ, ಹಣ, ರೂಪಾಯಿ, ದುಡ್ಡು ಅಂತೇಳಿ. ಈ ಹಣಕಾಸಿನ ವಿಚಾರವಾಗಿ ಯಾರೂ ಕೂಡ ಅಷ್ಟೊಂದು ಈಸಿಯಾಗಿ ನಮಗೆ ಸಪೋರ್ಟ್ ಮಾಡೋದಿಲ್ಲ. ಬ್ಯಾಂಕ್ ಇರ್ಬೋದು, ತಂದೆ ತಾಯಿ ಇರ್ಬೋದು, ರಿಲೇಷನ್ಸ್ ಇರ್ಬೋದು, ಯಾರೇ ಇದ್ದರೂ ಕೂಡ ಇಮಿಡಿಯೇಟಾಗಿ ನಾವು ಕೇಳಿದ ತಕ್ಷಣ ನಾವು ಕೊಡೋದಿಲ್ಲ. ನಾನು ಬಿಸ್ನೆಸ್ ಮಾಡ್ತೀನಿ ಅಂದ ತಕ್ಷಣ 100 ಸಲ ಯೋಚನೆಯನ್ನು ಮಾಡ್ತಾರೆ. ಹೀಗಿರುವಾಗ ಬಿಸ್ನೆಸ್ ಆರಂಭಿಸೋದವರು ಹೇಗೆ, ಬಿಸ್ನೆಸ್ ಆರಂಭಿಸಬೇಕಾದ್ರೆ ನನ್ನ ಬಳಿ ಇರ್ತಕ್ಕಂಥ ಕ್ಯಾಟಗರೀಸ್ ಏನಿದೆ, ನನ್ನ ಇರ್ತಕ್ಕಂಥ ಸ್ಕಿಲ್ಸ್ ಏನಿದೆ ಎಲ್ಲವನ್ನೂ ಕೂಡ ನಾವು ಹೊರಗೆ ಹಚ್ಚಬೇಕಾಗಿರುವಂಥದ್ದು. ಹನುಮಂತ ಒಂದು ಸ್ಟೋರಿ ನಾನು ನಿಮಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಏನಂತಂದರೆ ಆ ಒಂದು ಯುದ್ಧದಲ್ಲಿ ಏನು ಇಂದ್ರಜಿತ್ ಬಿಟ್ಟಂಥ ಒಂದು ಬಾಣಿನಿಂದ ಲಕ್ಷ್ಮಣ್ ಅವರು ಮೂರ್ಛೆ ಹೋಗಿರ್ತಾರೆ. ಮೂರ್ಛೆ ಸಂಜೆ 4-5 ಗಂಟೆ ಹೊತ್ತಿಗೆ ಆಗಿರ್ಬೋದು. ಸಂಜೆ ಆಗ್ತಾ ಇದ್ದಂತೆ ಆ ಒಂದು ಬಾಣ ಲಕ್ಷ್ಮಣನ ಏನೋ ಎದೆಗೆ ತಾಕಿದಾಗ ಅಲ್ಲಿ ವಿಷ ಪರಿಣಾಮ ಸ್ಟಾರ್ಟ್ ಆಗುತ್ತೆ. ಭಾಳಷ್ಟು ಚಿಂತಕರಾದ ಶ್ರೀರಾಮಚಂದ್ರವರು ಕೂಡ ಭಾಳಷ್ಟು ಚಿಂತೆಯಲ್ಲಿ ಹೊಳ್ತಾರೆ. ಯಾಕೆ ಅಂತಂದರೆ ತಮ್ಮ ಇಲ್ಲ ಅಂತಂದರೆ ಮುಗೀತು, ನನ್ನ ಇನ್ನು ಮುಂದೆ ಯುದ್ಧ ಮಾಡಿದರೆ ಏನು ಲಾಭ ಅಂಥೇಳಿ. ಆವಾಗ ಬಹಳ ಅಲ್ಲಿರ್ತಕ್ಕಂಥ ಅಂಗದ ಇರ್ಬೋದು, ಹನುಮಂತ ಇರ್ಬೋದು, ಜಾಂಬುವಂತ ಇರ್ಬೋದು, ವಿಭೀಷಣ ಇರ್ಬೋದು, ಎಲ್ಲರೂ ಕೂಡ ಚಿಂತೆಯಲ್ಲಿ ಮುಳುಗ್ತಾರೆ. ಯಾಕೆ ಅಂತಂದರೆ
ಲಕ್ಷ್ಮಣ ಮೂರ್ಛೆ ಹೋಗಿದ್ದಾರೆ ಅಂತೇಳಿ. ಎಷ್ಟೊಂದು ಕಠಿಣ ಪರಿಶ್ರಮ ಯಾವತ್ತು ಹನುಮಂತನಿಗೆ ಬರುತ್ತೆ, ಎಷ್ಟೊಂದು ಟಫ್ ಟಾಸ್ಕ್ ಅಂತ ಏನು ಹೇಳ್ತೀವಿ ಅದು ಬರುತ್ತೆ ಅನ್ನೋದನ್ನು ಹೇಳೋಕ್ಕೆ ಈ ಒಂದು ವಿಚಾರವನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಎಲ್ಲವೂ ಡಿಸ್ಕಷನ್ ಆಗುತ್ತೆ. ಇನ್ನು ಏನಂತಂದರೆ ಲಕ್ಷ್ಮಣ ಉಳಿಸೋಕ್ಕೆ ಯಾವುದೇ ಏನಂತಾರೆ ಪ್ಲ್ಯಾನ್ಗಳಿಲ್ಲ. ಸುಗ್ರೀವ್ ಅವರು ಹೇಳ್ತಾರೆ ಇಲ್ಲ ಏನಾದರೂ ಮಾಡಿ ಇವತ್ತು ಉಳಿಸಲೇಬೇಕು ಲಕ್ಷ್ಮಣನ ಅಂತ ಹೇಳಿ. ಅಲ್ಲಿ ಇರ್ತಕ್ಕಂಥ ಏನೋ ವಿಭೀಷಣ ಹೇಳ್ತಾರೆ ಎಲ್ಲ ಪ್ರಭು ಎಲ್ಲ ಮಾರ್ಗಗಳು ಬಂದಾಯಿವೆ, ಆದರೆ ಒಂದೇ ಒಂದು ಮಾರ್ಗ ಇರುವಂಥದ್ದು ಅದು ಬಹಳ ಕಠಿಣವಾಗಿದೆ, ಅದನ್ನು ಊಹಿಸೋದು ಕೂಡ ಕಷ್ಟ ಅಂತೇಳಿ. ಇಮಿಡಿಯೇಟಾಗಿ ರಿಯಾಕ್ಷನ್ ಮಾಡ್ತಾರೆ ಮತ್ತು ಯಾವ್ದು ಮಾರ್ಗ ಹೇಳ್ರಿ, ಅದು ಯಾವ್ದು ಮಾರ್ಗ ಹೇಳ್ರಿ, ಅದಕ್ಕೆ ನಾನು ರೆಡಿ ಇದ್ದೀನಿ ಹಾಗೆ ಅಂತೇಳಿ. ಎರಡನೇ ಕಲ್ಕೊಳ್ಳೋದು ಇಲ್ಲಿ ಏನಂತಂದರೆ ಟಾಸ್ಕನ್ನು ನಾವೇ ತೊಗೋಬೇಕು, ಟಾಸ್ಕನ್ನು ಬೇರೆಯವರು ಕೊಡೋದಿಲ್ಲ. ನಾವು ಕೆಲಸ ಮಾಡಬೇಕಾದ್ರೆ ಟಾಸ್ಕನ್ನು ನಾವೇ ತೊಗೋಬೇಕು ಅಂತ ಇಮಿಡಿಯೇಟಾಗಿ ಕೇಳ್ತಾರೆ ಹನುಮಂತ. ಏನಂತಂದರೆ ಏನು ಹೇಳ್ರಿ, ಬೇಗ ಹೇಳ್ರಿ ಅಂತೇಳಿ. ಆವಾಗ ವಿಭೀಷಣ ಶ್ರೀರಾಮಚಂದ್ರವ್ರಿಗೆ ಹೇಳ್ತಾರೆ ಇಲ್ಲ ಸುಖೇನ್ ಅಂತಕ್ಕಂಥ ವೈದ್ಯರಿದ್ದಾರೆ, ಅದು ಶ್ರೀಲಂಕಾದ ಏನು ವೈರಿಪಾಳ್ಯದಲ್ಲಿ ಅವರು ರಾಜ್ಯ ವೈದ್ಯರಿದ್ದಾರೆ, ಅವರನ್ನು ಕರೆಸಿ ಇವರಿಗೆ ಉಪಚಾರ ಮಾಡಿದರೆ ಬಹುಶಃ ಏನು ಮಾಡ್ಬೋದು ಹಾಗೆ ಅಂತೇಳಿ. ಅಂದರೆ ಡಯಾಗ್ನೋಸ್ ಮಾಡ್ತಾರೆ, ಡಯಾಗ್ನೋಸ್ ಆದಮೇಲೆ ಏನು ಮಾಡ್ಬೋದು ಅನ್ನೋದನ್ನು ಹೇಳ್ತಾರೆ. ಅವ್ರನ್ನ ಕರೆತರೋದು ಭಾಳ ಕಷ್ಟ ಇರೋದಂತೆ. ಯಾಕೆ ಅಂತಂದರೆ ರಾವಣನ ಕೋಟೆಯಲ್ಲಿ 7 ಸುತ್ತಿನ ಕೋಟೆ ಒಳಗಡೆ ಅವರನ್ನು ಭದ್ರವಾಗಿಟ್ಟಿದ್ದಾರೆ. ಕೇವಲ ರಾಕ್ಷಸರಿಗೆ ಏನಾದರೂ ಆದರೆ, ಅವರು ಯುದ್ಧದಲ್ಲಿ ಏನಾದರೂ ತೊಂದರೆಗಳಾದರೆ ಅವ್ರಿಗೆ ಮಾತ್ರ ಉಪಚಾರ ಮಾಡ್ತಾರೆ, ವೈದ್ಯರಿದ್ದಾರೆ ಏನಂತಕ್ಕಂಥವ್ರು. ರಾಮ ಅವ್ರು ಹೇಳ್ತಾರೆ ಏನು ಮಾಡೋದು ಅಂತೇಳಿ. ಆಗ ಹನುಮಂತ ಹೇಳ್ತಾರೆ ಪ್ರಭು ನನಗೆ ಈ ಕೆಲಸವನ್ನು ಕೊಡಿ, ನಾನು ಹೋಗಿ ಅವರನ್ನು ಕರ್ಕೊಂಡು ಬರ್ತೀನಿ ಹಾಗೆ ಅಂತೇಳಿ. ಆಯಿತು ಒಳ್ಳೆಯದಾಗಲಿ ತಥಾಸ್ತು ಅಂಥೇಳಿ ರಾಮ ಅವರಿಗೆ ಆ ಕೆಲಸವನ್ನು ಕೊಟ್ಟಾಗ ಇಮಿಡಿಯೇಟಾಗಿ ಹಾರಿಗೆ ಹೋಗಿ ಅಲ್ಲಿ ನೋಡಿದ್ರೆ 7 ಸುತ್ತಿನ ಕೋಟೆ, ಸಿಕ್ಕಾಪಟ್ಟೆ ರಾಕ್ಷಸ ಏನೋ ಸೈನಿಕರು ನಿಂತ್ಕೊಂಡಿದ್ದಾರೆ, ಹೇಗೆ ಹೋಗ್ಬೇಕು ಗೊತ್ತಿಲ್ಲ. ಆವಾಗ ಏನು ಮಾಡ್ತಾರೆ ಅಂತಂದರೆ ತಮ್ಮ ದೇಹವನ್ನು ಚಿಕ್ಕದಾಗಿ ಮಾಡ್ತಾರೆ. ಚಿಕ್ಕದಾಗಿ ಹೋಗಿ ಕೆಳಗಡೆ ಹೋಗುವಾಗ ಇದು ಕಲ್ಕೊಳ್ಳೋ ವಿಚಾರ ಏನಂತಂದರೆ ನಿಮಗೆ ಮುಂದಿನ ಕೆಲಸ ಮಾಡಬೇಕು ಅಂತಂದರೆ ನನ್ನ ಅಹಂಕಾರವನ್ನು, ಸಿಟ್ಟನ್ನು, ಕೋಪವನ್ನು ಬಿಟ್ಟು ಚಿಕ್ಕದಾಗಿ ನಾನು ಹೋದರೆ ಕಲೀಲಿಕ್ಕೆ ಸಿಗುತ್ತೆ ಅಂಥೇಳಿ. ಹಾಗೆ ಬಿಸ್ನೆಸ್ಸಲ್ಲಿ ಕೂಡ ನಾವು ಚಿಕ್ಕದಾಗಿ ಹೋದರೆ ಗೆಲ್ಲುವುದು ಗ್ಯಾರಂಟಿ ಅಂತೇಳಿ. ಒಳಗಡೆ ಹೋಗಿ ಆ ವೈದ್ಯರನ್ನು ನೋಡ್ತಾರೆ. ವೈದ್ಯರು ಯಾರು ಅಂತ ಗೊತ್ತಾಗೋದಿಲ್ಲ, ಆದರೆ ಆಯುರ್ವೇದಿಕ್ ಪಾಕ ಏನು ಶಾಸ್ತ್ರ ಇದೆ ಅಲ್ಲಿ ಒಂದಿಷ್ಟು ವೈದ್ಯರು ಏನು ಮಾಡ್ತಾರೆ, ಕೆಲಸ ಮಾಡ್ತಿರ್ತಾರೆ. ಯಾವಾಗ ವಿಭೀಷಣ ಹೇಳ್ತಾರೆ ಒಬ್ಬರು ಏನಂತಾರೆ ಒಂದು ರಸವನ್ನು ತೆಗಿತಾ ಇರ್ತಕ್ಕಂಥ ಯಾರೊಬ್ಬರು ಸಿಕ್ಕರೆ ಅವರೇ ಸುಖೇನ್ ವೈದ್ಯರು ಅವರನ್ನು ಎತ್ಕೊಂಡು ಬರಬೇಕು ಹಾಗೆ ಅಂತ ಹೇಳ್ತಾರೆ. ರಿಕ್ವೆಸ್ಟ್ ಮಾಡ್ಕೋತಾರೆ, ಬರೋದಿಲ್ಲ ಸುಖೇನ್ ವೈದ್ಯರು. ಆ ಒಂದು ಇರ್ತಕ್ಕಂಥ ಮಹಲನ್ನೇ ಎತ್ಕೊಂಡು ಹನುಮಂತ ಅವರನ್ನು ಈ ಭಾಷೆಯಲ್ಲಿ ಅಂತಂದರೆ ಅವರನ್ನು ಕಿಡ್ನ್ಯಾಪ್ ಮಾಡಿಕೊಂಡು ರಾಮನ ಹತ್ರ ತೊಗೊಂಡ್ಬರ್ತಾರೆ. ಶ್ರೀರಾಮಚಂದ್ರ ಹೇಳ್ತಾರೆ ಯಾಕೆಂದರೆ ನೀವು ಯಾಕೆ ಈ ಒಂದು ನಿಮ್ಮನ್ನು ಈ ಥರ ಒತ್ತಾಯಪೂರ್ವಕವಾಗಿ ಕರ್ಕೊಂಡು ಬಂದಿವಿ ಅಂತಂದರೆ ಈ ಲಕ್ಷ್ಮಣ ಅನ್ನೋರಿಗೆ ಈಗ ಬಾನ್ ಕೂತಿದೆ, ಅವ್ರಿಗೇನಂತಾರೆ ಒಂದು ಅವಶ್ಯಕತೆ ಇದೆ ನಿಮ್ಮ ವೈದ್ಯರ. ಆವಾಗ ಅವ್ರು ಹೇಳ್ತಾರೆ ನಾವು ವೈರಿ ಸೈನಿಕರಿಗೆ ಯಾವುದೇ ಉಪಚಾರನ ಮಾಡುವ ಹಾಗಿಲ್ಲ, ಅದು ನನ್ನ ಕರ್ತವ್ಯಕ್ಕೆ ವಿರುದ್ಧವಾಗುತ್ತೆ ಅಂತೇಳಿ. ಮತ್ತೆ ಶ್ರೀರಾಮಚಂದ್ರ ಅವರು ಒಂದಿಷ್ಟು ಅವರಿಗೆ ಏನಂತಂದರೆ ವಿಚಾರನ ಹೇಳ್ತಾರೆ. ವೈದ್ಯ ಅಂದಮೇಲೆ ಯಾವುದೇ ರೋಗಿ ಇದ್ದರೂ ಕೂಡ ಅವ್ರಿಗೆ ನೀವು ಉಪಚಾರ ಮಾಡಲೇಬೇಕು ಹಾಗೆ ಅಂತ ಹೇಳಿದಾಗ ಕಡೆಯದಾಗಿ ಹೇಳ್ತಾರೆ ಇಲ್ಲ ಇವ್ರಿಗೆ ಉಪಚಾರ ಮಾಡ್ತೀನಿ, ಆದರೆ ಒಂದು ಸಂಜೀವಿನಿ ಕಡ್ಡಿ ಅಂತಕ್ಕಂಥ ಒಂದು ಏನು ಸಂಜೀವಿನಿ ಇದೆ, ಆ ಸಂಜೀವಿನಿ ತೆಗೆದುಕೊಂಡು ಬರಬೇಕು. ಅದು ಭಾರತ ದೇಶ ಹಿಮಾಲಯ ತಪ್ಪಲಲ್ಲಿರ್ತಕ್ಕಂಥ ಪರ್ವತ ಶ್ರೇಣಿಗಳಲ್ಲಿದೆ ಅಂತೇಳಿ. ಸಾವಿರಾರು ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಆ ಸಂಜೀವಿನಿ ಕಡ್ಡಿ ತರುವುದಾದರೂ ಹೇಗೆ ಅಂಥೇಳಿ ಚಿಂತೆಯಲ್ಲಿದ್ದಾಗ ಮತ್ತೆ ಇದೇ ಹನುಮಂತ ಏನು ಮಾಡ್ತಾರೆ ಅಂತಂದರೆ ಪ್ರಭು ಆ ಕೆಲಸವನ್ನು ನನಗೆ ಕೊಡಿ, ನಾನು ತೊಗೊಂಡು ಬರ್ತೀನಿ ಅಂತೆ. ಇತ್ತ ರಾವಣನ ಪಾಳ್ಯದಲ್ಲಿ ಗುಪ್ತಚರ ಹೇಳ್ತಾರೆ ಆಲ್ಮೋಸ್ಟ್ ಏನಂತಂದರೆ ಲಕ್ಷ್ಮಣ ಸಾವಿನ ದಾರಿಯಲ್ಲಿದ್ದಾರೆ, ಇನ್ನೇನು ಸತ್ತು ಬಿಡ್ತಾರೆ, ಬೆಳಗ್ಗೆ ನಾವು ವಿಜಯೋತ್ಸವ ಆಚರಣೆ ಮಾಡೋದು ಹಾಗೆ ಅಂತ ಹೇಳ್ತಿರ್ತಾರೆ. ಅಷ್ಟೊತ್ತಿಗಾಗಲೇ ಏನಂತಂದರೆ ಹನುಮಂತ ತನ್ನ ಅಸೈನ್ಮೆಂಟನ್ನು ತಾನೇ ತೆಗೆದುಕೊಂಡು ಹಾರಿ ಹೋಗ್ತಾನೆ. ಹೋಗುವಾಗ ಭಾಳಷ್ಟು ತೊಂದರೆಗಳು, ಅದು ಕೂಡ ಅಸಾಧ್ಯನೇ ಇರುತ್ತೆ. ಯಾಕಂದರೆ ಅಷ್ಟು ದೂರ ಹೋಗಬೇಕು, ರಾತ್ರೋರಾತ್ರಿ ಬರಬೇಕು, ಅಷ್ಟರಲ್ಲೇ ಟೈಮ್ ಮೇಂಟೈನ್ ಮಾಡಬೇಕು, ಟೈಮ್ ಸೆನ್ಸ್ ಇರಬೇಕು, ಎಲ್ಲ ವಿಚಾರಗಳನ್ನು ಕೂಡ ಹನುಮಂತ ಗೊತ್ತಿರುತ್ತೆ. ಯಾಕೆ ಈ ವಿಚಾರ ಹೇಳ್ತಾನೆ ಅಂತಂದರೆ ಯಾವುದೇ ಕೆಲಸವನ್ನು ಮಾಡಬೇಕು ಅಂತಂದರೆ ನಾವು 100% ಮಾಡಬೇಕು. 100ಕ್ಕೆ 100 ಎಫರ್ಟನ್ನು ಕೊಟ್ಟಾಗ 100ಕ್ಕೆ 100 ಅದರಲ್ಲಿ ಬೆನ್ನು ಬಿದ್ದಾಗ 100ಕ್ಕೆ 100 ಅದರಲ್ಲಿ ತಲೆ ಹಾಕಿದಾಗ ಯಶಸ್ಸು ಗ್ಯಾರಂಟಿ ಅನ್ನೋಕ್ಕೆ. ಅಲ್ಲಿ ಹೋಗುವಷ್ಟರಲ್ಲಿ ಒಂದಿಷ್ಟು ಕಾಲ್ನೇಮಿ ಅಂತಕ್ಕಂಥ ಒಬ್ಬ ದೊಡ್ಡ ರಾಕ್ಷಸನನ್ನು ರಾವಣ ಕಳಿಸ್ತಾನೆ. ಹೋಗಿ ಹನುಮಂತನನ್ನು ತಡೆಯಬೇಕು ಹಾಗೆ ಅಂತೇಳಿ ಕ್ಷಣಾರ್ಧದಲ್ಲಿ ಕಾಲ್ನೇಮಿಯನ್ನು ಮುಗಿಸಿ ಹನುಮಂತ ಸಂಜೀವಿನಿ ಕಡ್ಡಿ ಅಂತ ಬಂದು ಅಲ್ಲಿ ಆರೈಕೆ ಮಾಡ್ತಾರೆ. ಒಂದು ವಿಶೇಷ ಏನಂತಂದರೆ ಯಾವ ಕಠಿಣ ಕೆಲಸಗಳಿದ್ದರೂ ಕೂಡ ಹನುಮಂತ ಅವರು ತಾವೇ ಏನಂತಾರೆ ಅಸೈನ್ಮೆಂಟನ್ನು ಹಾಕ್ಕೊಳ್ತಾ ಇದ್ರು. ಅದು ಗೆಲುವಿನ ಸೂತ್ರ ಅಂತೇಳಿ. ಯಾಕೆ ಈ ವಿಚಾರವನ್ನು ನಿಮಗೆ ಹೇಳ್ತಾ ಇದ್ದೇನೆ ಅಂತಂದರೆ ಬಿಸ್ನೆಸ್ ಅಂದಾಗ ಭಾಳಷ್ಟು ಕಠಿಣವಾದ ಶ್ರಮವಾದಂಥ ಇನ್ನೇನಪ್ಪ ಆಗೋದೇ ಇಲ್ಲ, ನನ್ನ ಬಿಸ್ನೆಸ್ ಕ್ಲೋಸ್ ಆಗುತ್ತೆ ಅಂಥೇಳಿ ಬಂದಾಗ
ಅದನ್ನು ದಾಟಿದರೆ ಗೆಲುವು ಗ್ಯಾರಂಟಿ ಅಂತೇಳಿ. ಯಾಕೆ ಅಂತಂದರೆ ಯಾವಾಗ ನಾವು ಕೈಯಾದ ಔಷಧಿಯನ್ನು ತೊಗೋತೀವಿ ಮುಂದುಗಡೆ ಉತ್ತಮವಾದ ಆರೋಗ್ಯವನ್ನು ಪಡಿತೀವಿ ಹಾಗೆ ಅಂತೇಳಿ. ಯಾವಾಗ ನಾವು ಕಠಿಣವಾದ ಎಕ್ಸಾಮ್ಗಳನ್ನು ಬರ್ತೀವಿ ಮುಂದುಗಡೆ ಉತ್ತಮವಾದಂಥ ಫಲಿತಾಂಶನ ಪಡಿತೀವಿ ಹಾಗೆ ಅಂತ. ಹೀಗೆ ಬಂದಂಥ ಏನು ಕೆಲಸಗಳಿದೆ, ಬಂದಂಥ ಏನು ಪ್ರಾಬ್ಲಮ್ಗಳಿದೆ, ಅದನ್ನು ಬೆನ್ನು ತೋರಿಸದೆ ಅದನ್ನು ಮುಂದುಗಡೆ ಎದೆ ತೋರಿಸಿ ಅದನ್ನು ಸ್ವಾಗತ ಮಾಡಿಕೊಂಡ್ರೆ ಬಹುತೇಕ 50% ಸಮಸ್ಯೆಗಳು ಅಲ್ಲಿ ಏನಂತ ನೀರಾಗ್ತವೆ. ಜೊತೆಗೆ ಏನಂತಂದರೆ ಅದನ್ನು ನಾವು ಮುಂದೆ ಹೋಗ್ತಾ ಇದ್ದಂಗೆ ಏನಂತಾರೆ ಎಲ್ಲವೂ ಕೂಡ ಸಾಧಿಸಬಹುದು ಹಾಗೆ ಅಂತೇಳಿ. ಅದಕ್ಕೆ ಧೈರ್ಯಕ್ಕೆ ಇನ್ನೊಂದು ಹೆಸರೇ ಹನುಮಂತ ಅಂತೇಳಿ. ಯಾರ ಹತ್ರ ಧೈರ್ಯ ಇದೆ, ಯಾರ ಹತ್ರ ಶೌರ್ಯ ಇದೆ, ಯಾರ ಹತ್ರ ಗೆಲ್ಲುತ್ತೀನಿ ಅಂತಕ್ಕಂಥ ಛಲ ಇದೆ, ನಾನು ಏನಾದರೂ ಮಾಡಿ ಇದನ್ನು ಬಿಡೋದಿಲ್ಲ ಅಂತಕ್ಕಂಥ ಏನು ಯುಕ್ತಿ ಇದೆ, ಎಲ್ಲವನ್ನೂ ಕೂಡ ನಾವು ಜೊತೆಯಲ್ಲಿ ತೆಗೆದುಕೊಂಡು ಹೋದಾಗ ಗೆಲುವು ಗ್ಯಾರಂಟಿ ಅಂತ ಹೇಳಿ. ಅದಕ್ಕೆ ಹನುಮಂತ ಹೇಳಿದ್ರು 100ಕ್ಕೆ 100 ಸಕ್ಸಸ್ ಇರ್ತಾರೆ. ಜೊತೆಗೆ ಇನ್ನೊಂದು ಹನುಮಂತಿಂದ ಕಲಿಬೇಕಾದದ್ದು ಏನಂತಾರೆ, ದಿನಾಲೂ ಮೆಡಿಟೇಷನ್ ಮಾಡ್ತಾರೆ, ಮೆಡಿಟೇಟ್ ಆಗಿರ್ತಾರೆ. ನಾವು ಕೂಡ ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ವಯಸ್ಸಿನ ಅನುಗುಣವಾಗಿ ಅಂತಂದರೆ ನನಗೀಗ 45 ವರ್ಷ ಆಗಿದೆ, ಬೆಳಗ್ಗೆ ಎದ್ದ ತಕ್ಷಣ 45 ನಿಮಿಷ ಪ್ರಪ್ರಥಮವಾಗಿ 45 ನಿಮಿಷ ಮೆಡಿಟೇಷನ್ ಮಾಡಲೇಬೇಕು ನಾವು. ಯಾಕೆ ಅಂತಂದರೆ ಜೀವನ ಹೊರಗಡೆ ಇರ್ತಕ್ಕಂಥ ಜಂಜಾಟಗಳು, ಪ್ರಾಬ್ಲಮ್ಗಳು, ಧೂಳು, ಹಸು ಎಲ್ಲವನ್ನೂ ಕೂಡ ನಾವು ಮೆಟ್ಟಿ ನಿಲ್ಲಬೇಕು. ಅಂದರೆ ಬೆಳಗ್ಗೆ ನಮ್ಮ ಏನು ಎಷ್ಟು ನಮಗೆ ವಯಸ್ಸಾಗಿದೆ ಅಷ್ಟೊಂದು ನಿಮಿಷಗಳ ಕಾಲ ನಾವು ಒಂದು ಮೆಡಿಟೇಷನ್ ಮಾಡಿ ಹೊರಗಡೆ ಬಂದ್ವಿ ಅಂತಾರೆ ಖಂಡಿತವಾಗಿ ಸಪೋರ್ಟಿವ್ ಆಗಿ ನಿಲ್ಲುತ್ತೆ. ನಮ್ಮ ಮೈಂಡ್ ಏನಿದೆ 95% ಕೆಲಸ ಮಾಡೋದಲ್ಲ. ಹಾಗಾಗಿ ಸಾಫ್ಟ್ವೇರ್ ಚೆನ್ನಾಗಿದ್ರೆ ಆಟೋಮೆಟಿಕ್ಕಾಗಿ ಹಾರ್ಡ್ವೇರ್ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಆ ಮೆಡಿಟೇಷನ್ನು ಕೂಡ ಇವತ್ತು ಹನುಮಂತನ ಕಲಿಬೇಕಾಗಿರುವಂಥ ಮತ್ತೊಂದು ವಿಶೇಷವಾದಂಥ ಹನುಮಂತನ ಸ್ಟೋರಿ ತೊಗೊಂಡು ಮತ್ತೆ ಭೇಟಿ ಆಗ್ತೀವಿ. ನಮಸ್ಕಾರ.